ಸೀತಾರಾಮ ಸೀರಿಯಲ್ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೀತಾರಾಮ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಶೋಕು, ರಾಮು ಮತ್ತು ಪ್ರಿಯಾ, ಸೀತಾ ಎಲ್ಲರೂ ಮನೇನ ಕ್ಲೀನ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸಾಧನ ಬರ್ತಾಳೆ. ಸಾಧನ ಬಂದ್ಬಿಟ್ಟು ಈ ಕರ್ಟನ್ಸ್ನೆಲ್ಲ ಚೇಂಜ್ ಮಾಡೋಣ, ತುಂಬ ಹಳೇದಾಯಿತು ಅಂತ ಹೇಳ್ತಿರ್ತಾಳೆ. ಅವಾಗ ಆಯಿತು ಚೇಂಜ್ ಮಾಡೋಣ, ಬಟ್ ನಿಮ್ಮ ಕಣ್ಣು ಯಾಕೆ ಈ ಥರ ಇದೆ, ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ರಾಮ್ ಕೇಳ್ತಾನೆ, ಯಾಕೆ ಚಿಕ್ಕಿ ಏನಾಯಿತು, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಿರ್ತಾನೆ. ಅವಾಗ ಅದೇನಿಲ್ಲ ರಾಮ್, ನಿಮ್ಮ ಚಿಕ್ಕಪ್ಪ ಎಷ್ಟೋ ದಿನ ಆದಮೇಲೆ ಮನೆಗೆ ಬಂದಿದ್ದಾರೆ, ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಆದರೆ ಮನೆಗೆ ಬಂದವರು ಸುಮ್ಮನಿರೋದು ಬಿಟ್ಟು ಹೋಗಿ ಮೇಲ್ಗಡೆ ಕುಡಿತಾ ಇದ್ದಾರೆ. ಅವರು ಈ ಥರ ಕುಡಿತಾ ಕೂತಿದ್ರೆ ಅವ್ರ ಆರೋಗ್ಯ ಏನಾಗಬೇಕು, ಅದನ್ನು ನೋಡಿ ನಂಗೆ ತುಂಬ ಬೇಜಾರಾಯಿತು. ಅದಕ್ಕೆ ಸ್ವಲ್ಪ ಬೇಜಾರಾದೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಆದರೆ ಈ ಥರ ಕುಡ್ಕೊಂಡು ಕೂತ್ಕೊಂಡ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ, ಯಾವಾಗ್ಲೂ ಈ ಥರ ಕುಡಿತಾ ಇರಬಾರ್ದು ಮನೆಯಲ್ಲಿ ಅಂತ ಪ್ರಿಯಾನು ಹೇಳ್ತಾ ಇರ್ತಾಳೆ. ಆವಾಗ ರಾಮ್ ಹೇಳ್ತಾನೆ, ಚಿಕ್ಕಿ ನೀವೇನು ಬೇಜಾರು ಮಾಡ್ಕೊಂಬಿಡಿ, ನಾನು ಮಾತಾಡ್ತೀನಿ ಚಿಕ್ಕಪ್ಪನ ಹತ್ರ. ರಾಮ್ ಮಾತಾಡೋದಕ್ಕೆ ಅಂತ ಹೋಗ್ತಾನೆ ಸತ್ಯನ ಹತ್ರ. ಆವಾಗ ಇವ್ರು 3 ಜನನು ಇಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಆವಾಗ ಈ ಕರ್ಟನ್ಸ್ನೆಲ್ಲ ಚೇಂಜ್ ಮಾಡಿಬಿಡೋಣ ಅಂತ ಸಾಧನ ಹೇಳ್ತಾ ಇರ್ತಾಳೆ. ಆವಾಗ ಕರ್ಟನ್ಸ್ನೆಲ್ಲ ಚೇಂಜ್ ಮಾಡ್ತಾರೆ. ಅವರು ಕ್ಲೀನ್ ಮಾಡ್ತಾ ಮಾಡ್ತಾ ಕೆಳಗಡೆ ಸ್ಟೋರ್ ರೂಮ್ಗೂ ಹೋಗ್ತಾರೆ. ಅಲ್ಲಿನೂ ಎಲ್ಲ ಡಸ್ಟ್ ಇರುತ್ತೆ. ಇಲ್ಲಿ ಈ ಸ್ಟೋರ್ ರೂಮ್ಗೆ ನಾವು ತುಂಬ ದಿವಸದಿಂದ ಬರ್ತಾ ಇಲ್ವಲ್ಲ, ಅದಕ್ಕೆ ಇಷ್ಟೊಂದು ಧೂಳಿದೆ ಅಂತ ಹೇಳ್ತಿರ್ತಾರೆ. ಆವಾಗ ಎಲ್ಲ ಕಡೆ ಧೂಳು ಒದರುತ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಕೆಮ್ಮು ಬರ್ತಾ ಇರುತ್ತೆ. ಆವಾಗ ಪ್ರಿಯಾ ಅಲ್ಲಿ ಮುಚ್ಚಿರೋ ಒಂದು ಬಟ್ಟೆನ ತೆಗಿತಾಳೆ. ಅಲ್ಲಿ ನೋಡಿದ್ರೆ ಒಂದು ಹಳೆಯ ಕಾಲದ್ದು ಒಂದು ಆ್ಯಂಟಿಕ್ ಡಬ್ಬ ಇರುತ್ತೆ. ಅದನ್ನು ನೋಡ್ಬಿಟ್ಟು, ಏ ಸೀತಾ ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿದೆ, ತುಂಬ ಆ್ಯಂಟಿಕ್ ಪೀಸ್ ಅನಿಸುತ್ತೆ, ಇದನ್ನ ನೋಡಿದ್ರೆ ತುಂಬ ಹಳೆ ಕಾಲದ್ದು ಅನಿಸುತ್ತೆ ಕಣೆ ಅಂತ ಹೇಳ್ತಿರ್ತಾಳೆ. ಆವಾಗ ಸಾಧನ ನೋಡ್ಬಿಟ್ಟು, ಅಯ್ಯೋ ಇದ್ಯಾಕಪ್ಪ ಇವ್ರ ಕಣ್ಣಿಗೆ ಬಿತ್ತು ಅಂತ ಯೋಚನೆ ಮಾಡ್ತಿರ್ತಾಳೆ. ಆವಾಗ ಏನದು ನೋಡೋಣ ಅಂತ ಸೀತಾ ಹೋಗ್ತಾ ಇರ್ತಾಳೆ. ಅದು ಏನಾದರೂ ಭಾರ್ಗವಿ ಚಿಕ್ಕಿಗೆ ಗೊತ್ತಿರೋದಿರ್ಬೋದಾ ಅಂತ ಕೇಳ್ತಾ ಇರ್ತಾಳೆ. ಸಾಧನ ಹೇಳ್ತಾಳೆ, ಅದು ವಾಣಿ ಅಕ್ಕನಿಗೆ ಸಂಬಂಧಪಟ್ಟಿದ್ದ ವಸ್ತುಗಳಿವೆ ಅಂತ ಹೇಳ್ತಿರ್ತಾಳೆ. ಹೌದಾ, ರಾಮ್ ಅವ್ರಿಗೆ ಅವ್ರ ಅಮ್ಮನ ನೆನಪು ಮಾಡುವಂಥ ವಸ್ತುಗಳು ಯಾವುದೂ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಇದನ್ನ ನೋಡಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಂತ ಓಪನ್ ಮಾಡೋದಕ್ಕೆ ಸೀತಾ ಹೋಗ್ತಾ ಇರ್ತಾಳೆ. ಆವಾಗ ಬೇಡ ಸೀತಾ, ಇದನ್ನೆಲ್ಲ ರಾಮ್ ಕಣ್ಣಿಗೆ ಬೀಳಬಾರ್ದು ಅಂತಲೇ ಭಾರ್ಗವಿ ಅಕ್ಕ ಇಲ್ಲಿ ಇಡ್ಸಿರೋದು. ಇವಾಗ ಅದನ್ನೇನಾದರೂ ಓಪನ್ ಮಾಡಿದ್ರೆ ಅವ್ರಿಗೆ ಕೋಪ ಬರುತ್ತೆ, ಏನು ಓಪನ್ ಮಾಡೋದು ಬೇಡ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ಅವ್ರ ಮಾತನ್ನ ಕೇಳ್ದೇನೆ ಸೀತಾ ಓಪನ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಸತ್ಯನ ಹತ್ರ ಕೇಳ್ತಾ ಇರ್ತಾನೆ, ಏನು ಚಿಕ್ಕಪ್ಪ ಇಷ್ಟು ದಿನ ಮನೆಗೆ ಬಂದ ಮೇಲೆ ನನ್ನ ಫಸ್ಟ್ ಮಾತಾಡಿಸ್ತಾ ಇದ್ರಿ, ಇವತ್ತು ನೀವಾಗಿ ಬಂದು ಇಲ್ಲಿ ಕುಡಿತಾ ಇದ್ದೀರಲ್ಲ, ಇದು ಸರಿನಾ ಅಂತ ಕೇಳ್ತಿರ್ತಾನೆ. ಏನು ಮಾತಾಡಲಿ ರಾಮ, ಎಷ್ಟು ಮಾತಾಡಿದ್ರು ಮುಗಿಯೋದಿಲ್ಲ ನನಗೆ. ಇವಾಗ್ಲೂ ನಿಮ್ಮ ಅಪ್ಪ ಅಮ್ಮ ಕನ್ಸಿಗೆ ಬರ್ತಾರೆ, ಅಣ್ಣ ಅದಕ್ಕೆ ಇಬ್ಬರು ಬಂದ್ಬಿಟ್ಟು ಯಾಕೋ ಈ ಥರ ಇದೆಯಾ, ಏನೋ ಇದು ನೀನು ಬಾಳು ಅಂತ ಬೈತಾ ಇರ್ತಾರೆ. ಅವ್ರ ಮಾತಿಗೆ ನಾನು ಏನೂ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ, ನಾನೊಬ್ಬ ಏನೂ ಮಾಡೋಕ್ಕಾಗ್ದಿರೋ ಫೂಲ್ ನಾನು ಅಂತ ಹೇಳ್ತಿರ್ತಾರೆ. ಅದನ್ನ ನೋಡಿ ರಾಮ್ಗೂ ಬೇಜಾರಾಗ್ತಾ ಇರುತ್ತೆ. ಆವಾಗ ಭಾರ್ಗವಿ ಹೇಳ್ತಾಳೆ, ಇವನಿಗೆ ಸ್ವಲ್ಪ ಕುಡಿಯೋದನ್ನ ಕಮ್ಮಿ ಮಾಡೋದಕ್ಕೆ ಹೇಳು, ಈ ಥರ ಕುಡಿತಾ ಇದ್ರೆ ಅವನ ಆರೋಗ್ಯ ಏನಾಗಬೇಕು, ಇದನ್ನೇನು ಬಾರ್ ಅನ್ಕೊಂಡ್ಬಿಟ್ಟಿದ್ದಾನೆ ಮನೆ ಅಂದ್ಕೊಂಡಿದ್ದಾನ ಅಂತ ಬೈತಾ ಇರ್ತಾಳೆ. ಸತ್ಯ ಹೇಳ್ತಾನೆ, ನೀವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ, ಸ್ವಲ್ಪ ಸಮಾಧಾನವಾಗಿರಿ, ನಿಮಗೆ ಯಾಕೆ ಟೆನ್ಷನ್ನು, ಕೆಲವೊಂದು ಸತ್ಯಗಳೆಲ್ಲ ಹಳೆಯದ ಸತ್ಯಗಳು ಎಲ್ಲ ಒಳಗಡೆ ಇದೆ ರಾಮ, ಅದನ್ನೆಲ್ಲ ನೀನು ತಿಳ್ಕೊಬೇಕು. ನೀನು ಇಲ್ಲಿರೋದೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ಆ ಹಳೆ ಸತ್ಯಗಳು ಒಳಗಡೆ ಇದೆ, ಆ ಒಳಗಡೆ ಇರೋ ಸತ್ಯ ಸ್ವಲ್ಪ ಆಚೆ ಬಂತು ಅಂದರೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಆವಾಗ ತುಂಬ ಚೆನ್ನಾಗಿರುತ್ತೆ ಲೈಫು ಅಂತ ಹೇಳ್ತಿರ್ತಾನೆ. ಆವಾಗ ಭಾರ್ಗವಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ಎಲ್ಲಿ ಇವನು ಕುಡ್ದಿದ್ದು ನೆಶೆಯಲ್ಲಿ ಎಲ್ಲ ವಿಷಯನೂ ಹೇಳ್ಬಿಡ್ತಾನೋ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆವಾಗ ಸ್ಟಾಪ್ ಇಟ್ ಸತ್ಯ ಅಂತ ಹೇಳ್ತಾ ಇರ್ತಾಳೆ ಭಾರ್ಗವಿ. ಆವಾಗ ನೀವು ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಿ, ನಾನು ಕರ್ಕೊಂಡು ಹೋಗ್ತೀನಿ ಚಿಕ್ಕಪ್ಪನ ಅಂತ ಹೇಳ್ಬಿಟ್ಟು, ಚಿಕ್ಕಪ್ಪ ನಡೀರಿ ನಾವು ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಆವಾಗ ಒಂದೇ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಒಂದು ಸಿಪ್ನ ಕುಡಿದ್ಬಿಟ್ಟು ಲೋಟ ಅಲ್ಲಿ ಇಡ್ತಾನೆ. ಇದೇನಿದು ರಾಮ, ನೀನೇ ಹೇಳಿದೆ ಏನದು ನೋವು ನಿಮ್ಮ ಮನಸ್ಸಲ್ಲಿರೋದು ಹೇಳಿ ಅಂತ, ಇವಾಗ ನೋಡಿದ್ರೆ ನೀನೇ ನಿಲ್ಲಿಸು ಅಂತ ಹೇಳ್ತಾ ಇದೆಯಾ, ನೀನು ಈ ಥರ ಅರ್ಧಂಬರ್ಧ ಮಾತಾಡೋದಕ್ಕೆ ನಂಗೆ ಕೋಪ ಬರುತ್ತೆ, ಅದಕ್ಕೆ ನಾನು ಇಷ್ಟೊಂದು ಕುಡಿತಾ ಇರೋದು ಅಂತ ಹೇಳ್ತಾ ಇರ್ತಾನೆ. ಇವಾಗ ಅದಕ್ಕೆ ಸರಿಯಾದ ಟೈಮ್ ಅಲ್ಲ, ನೀವು ನಾರ್ಮಲ್ ಆಗಿರ್ತೀರಲ್ಲ ಅವಾಗ ಮಾತಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪನ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು, ಯಾಕೆ ಚಿಕ್ಕಪ್ಪ ಇಷ್ಟೊಂದು ಕುಡಿತೀರಾ, ನೀವು ಈ ಥರ ಕುಡಿದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು, ನೀವು ಚೆನ್ನಾಗಿರ್ಬೇಕಲ್ವಾ, ಅದಕ್ಕೆ ನೀವು ಈ ಥರ ಕುಡಿತಾ ಇತ್ತು ಅಂದರೆ ಅದನ್ನು ಚಿಕ್ಕಿಗೂ ಬೇಜಾರಾಗುತ್ತೆ, ಅವರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ ಅಂತ ಹೇಳ್ತಿರ್ತಾನೆ. ಹೌದು ಕಣೋರಮ್ಮ, ನನಗೂ ಕುಡಿಬಾರ್ದು ಅಂತಲೇ ಅನಿಸುತ್ತೆ, ನಾನು
ಲಾಸ್ಟ್ ಟೈಮ್ ಕುಡಿಬಾರ್ದು ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೆ. ಆದರೆ ಏನು ಮಾಡಲಿ, ನನಗೆ ನನ್ನ ಅಣ್ಣ ಅತ್ತಿಗೆ ಈ ಥರ ನನ್ನ ಬಿಟ್ಟು ಹೊರ್ಟೋದ್ರಲ್ಲ ಅನ್ನೋ ನೋವು ನನ್ನ ಮನಸ್ಸಲ್ಲಿದೆ. ಅವ್ರಿಗೆ ಅವ್ರ ಸಾವಿಗೊಂದು ನ್ಯಾಯ ಕೊಡಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಆ ನೋವಲ್ಲಿ ನಾನು ಈ ಕುಡಿತನ ಮತ್ತೆ ಪ್ರಾರಂಭ ಮಾಡಿದ್ದೀನಿ ಅಷ್ಟೇ. ನನ್ನ ಒಳಗಡೆ ಇರೋ ಸತ್ಯ ಆಚೆ ಬರಬೇಕು. ಆ ಸತ್ಯ ಆಚೆ ಬಂದರೆ ನನಗೆ ಅವಾಗ ಸಮಾಧಾನ ಆಗುತ್ತೆ. ಆದರೆ ಏನು ಮಾಡಲಿ, ನಾನು ಹೇಳೋ ಸತ್ಯನ ನಮ್ಮ ಅಪ್ಪನೂ ಒಪ್ಕೊತಾ ಇಲ್ಲ, ನನ್ನ ಮಾತನ್ನು ಯಾರೂ ಕೇಳ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ರಾಮ್ ಹೇಳ್ತಾನೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ನಿಮ್ಮ ಮಾತನ್ನು ಕೇಳ್ತೀನಿ, ಆದರೆ ನೀವು ಈಗ ಮಲ್ಕೊಳ್ಳಿ, ಇನ್ನೊಂದು ಸತಿ ನೀವು ನಾರ್ಮಲ್ ಆಗಿರ್ತೀರಲ್ಲ ಆವಾಗ ಮಾತಾಡೋಣ ನಾವಿಬ್ಬರು ಅಂತ ಹೇಳ್ತಾನೆ. ನೀವು ನನಗೆ ಪ್ರಾಮಿಸ್ ಮಾಡಬೇಕು ಇನ್ಮೇಲೆ ನೀವು ಕುಡಿಯೋದಿಲ್ಲ ಅಂತ. ನೀವು ಈ ಥರ ಕುಡಿತಾ ಇದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು ಅಂತ ರಾಮ್ ಕೇಳ್ತಾ ಇರ್ತಾನೆ. ಆಯಿತು ಕಣೋ ರಾಮ, ನಾನು ಕುಡಿಯೋದಿಲ್ಲ, ಆದರೆ ನನ್ನ ಒಳಗಡೆ ಇರೋ ಸತ್ಯನ ನಾನು ಆಚೆ ಎಲ್ರಿಗೂ ಹೇಳಬೇಕು. ನಾನು ಆ ಸತ್ಯನ ಹೇಳ್ಬಿಟ್ರೆ ನನಗೆ ಆಗ ಸಮಾಧಾನ ಆಗುತ್ತೆ. ಆದರೆ ಆ ಸತ್ಯನ ನಾನು ಒಳಗಡೆ ಇಟ್ಕೊಂಡಿರೋದಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇದೆ, ಅದಕ್ಕೆ ಇಷ್ಟೊಂದು ಕುಡಿತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಆಯಿತು ಚಿಕ್ಕಪ್ಪ, ನೀವೀಗ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾಮ ಅಲ್ಲಿಂದ ಹೋಗ್ತಾನೆ. ಆದ್ರೂ ಸತ್ಯ ಕನ್ವರ್ಸ್ತಾ ಇರ್ತಾನೆ. ಅಲ್ಲಿಗೆ ಭಾರ್ಗವಿ ಬರ್ತಾಳೆ. ಭಾರ್ಗವಿ ಬಂದ್ಬಿಟ್ಟು, ಲೋ ಸತ್ಯ, ನಿಂದು ಅತಿ ಆಯಿತು ಕಣೋ, ನಾನು ಎಷ್ಟು ಹೇಳಿದ್ದೀನಿ ನೀನು ಸುಮ್ಮನೆ ಇರಬೇಕು ಅಂತ, ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಕುಡಿದ್ಬಿಟ್ಟು ಏನೇನೋ ಒದ್ರೋದಕ್ಕೆ ಹೋಗ್ತೀಯಾ, ರಾಮ್ ಮುಂದೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಿಲ್ವ ನಿನಗೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಯಾಕತ್ತಿಗೆ, ನಾನು ಒಳಗಡೆ ಇರೋ ಸತ್ಯ ಆಚೆ ಬಂದುಬಿಟ್ರೆ ನಿಮ್ಮ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಭಯನ ನಿಮಗೆ ಅಂತ ಕೇಳ್ತಾ ಇರ್ತಾನೆ. ಯಾವ ಸತ್ಯನ ಹೇಳಬೇಕು ಅಂತ ಇದೆಯಾ ಅಂತ ಕೇಳ್ತಾಳೆ. ಆವಾಗ ನಾನು ಯಾವ ಸತ್ಯ ಹೇಳಬೇಕು ಅಂತ ಇದ್ದೀನಿ ಅದು ನಿಮಗೆ ಗೊತ್ತಿಲ್ವಾ, ನಾನು ಹೇಳ್ಬೇಕಾಗಿರೋ ಸತ್ಯನ ಹೇಳಿದ್ರೆ ನೀವು ಏನಾಗ್ತೀರಾ, ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಅದೆಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಸತ್ಯ, ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಒಂದು ಒಳ್ಳೆ ಟೈಮ್ ಅಂತ ಇರುತ್ತೆ. ಈ ಸಂವತ್ಸರ ಬಂದಿದೆಯಲ್ಲ, ಈ ಸಂವತ್ಸರ ತುಂಬ ಒಳ್ಳೆ ಸಂವತ್ಸರ, ಎಲ್ಲನೂ ಬದಲಾಗುತ್ತೆ, ಎಲ್ಲ ಒಳ್ಳೆ ಟೈಮ್ ಬಂದಿದೆ. ಇನ್ಮೇಲೆ ನೀವು ಮುಚ್ಚಿಟ್ಟಿರೋ ಎಲ್ಲ ಸತ್ಯನೂ ಆಚೆ ಬರುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಇನ್ನೊಂದು ಮಕ್ವಾಡ ಏನೋ ಅಂತ. ಆ ಟೈಮ್ ಬರೋದಕ್ಕೆ ಅಂತಲೇ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ನಾನು ಅಪ್ಪನ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ನೀನು ಏನು ಮಾಡ್ಕೊಳೋದಕ್ಕಾಗಲ್ಲ, ನಿನ್ನ ಮಾತನ್ನ ನಿಮ್ಮ ಅಪ್ಪ ಯಾವತ್ತೂ ನಂಬೋದಿಲ್ಲ, ಐ ಡೋಂಟ್ ಕೇರ್ ಅಂತ ಹೇಳ್ತಾ ಇರ್ತಾಳೆ ಭಾರ್ಗವಿ. ಆಯಿತು ನೀನು ವೆಯ್ಟ್ ಮಾಡು, ನಾನು ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವಳು ಬೈದ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ ಭಾರ್ಗವಿ. ಟೆನ್ಷನ್ ಆಗ್ತಾ ಇರುತ್ತೆ, ಈ ಬಾಕ್ಸ್ನ ಓಪನ್ ಮಾಡಿದ್ರೆ ಇವಾಗ ಕಷ್ಟ ಆಗುತ್ತೆ ನನಗೆ. ಭಾರ್ಗವಿ ಚಿಕ್ಕಿ ಬೈತಾರೆ, ಏನು ಮಾಡಲಿ, ಇವ್ರಿಗೆ ಎಷ್ಟು ಹೇಳಿದ್ರು ನನ್ನ ಮಾತನ್ನ ಕೇಳ್ತಾ ಇಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆವಾಗ ಸೀತಾ ಬಂದ್ಬಿಟ್ಟು ಆ ಬಾಕ್ಸ್ನ ಓಪನ್ ಮಾಡ್ತಾಳೆ. ಬಾಕ್ಸನ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ಬಿಟ್ಟು ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆವಾಗ ಪ್ರಿಯಾನು ಆ ವಸ್ತುಗಳನ್ನೆಲ್ಲ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ, ರಾಮ್ಗೆ ಇದನ್ನೆಲ್ಲ ಗೊತ್ತೇ ಇಲ್ಲ ಅನ್ಸುತ್ತೆ, ಇದನ್ನ ಅವ್ರಿಗೆ ಫಸ್ಟು ತೋರಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಕ್ಕಂಗೆ ಇವೆಲ್ಲ ಗೊತ್ತಾಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ, ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸಾಧನ. ಇದೆಲ್ಲ ನಾವು ಆಚೆ ತೊಗೊಂಡೋಗೋದು ಬೇಡ, ಇದು ಇಲ್ಲೇ ಇರಲಿ, ಅಕ್ಕ ಇದನ್ನು ಇಲ್ಲಿ ಮುಚ್ಚಿಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ, ಅವ್ರು ಸುಮ್ಮನೆ ಯಾವ ಕೆಲಸನೂ ಮಾಡೋದಿಲ್ಲ, ಅವ್ರಿಗೊಂದು ಮಾತು ಹೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ನೀನು ರಾಮ್ಗೆ ತೋರಿಸುವಂತೆ ಅಂತ ಸಾಧನೆ ಹೇಳ್ತಾ ಇರ್ತಾಳೆ. ಚಿಕ್ಕಿ ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ಭಾರ್ಗವಿ ಅತ್ತೆಗೆ ಹೇಳ್ತೀನಿ, ನೀವು ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಆ ವಸ್ತುಗಳನ್ನೆಲ್ಲ ತೊಗೊತಾ ಇರ್ತಾಳೆ ಸೀತಾನ ಹುಡ್ಕೊಂಡು ಕೆಳಗಡೆ ಸ್ಟೋರ್ ರೂಮಿಗೆ ಬರ್ತಾನೆ. ಸ್ಟೋರ್ ರೂಮಿಗೆ ಬಂದಾಗ ಅವನಿಗೆ ಅಲ್ಲಿರೋ ವಸ್ತುಗಳನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತಾ. ಅವ್ರ ಅಮ್ಮ ಯೂಸ್ ಮಾಡ್ತಿದ್ದ ವಸ್ತುಗಳಂತೆ ರಾಮ್ ಅಂತ ಸೀತಾ ಎಲ್ಲ ವಿಷಯನೂ ರಾಮ್ಗೆ ಹೇಳ್ತಾಳ. ಇದರಿಂದ ಭಾರ್ಗವಿ ಬಂಡವಾಳ ಎಲ್ಲ ಆಚೆ ಬರುತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಭಾರ್ಗವಿ ಮುಚ್ಚಿಟ್ಟಿರೋ ಎಲ್ಲ ಸತ್ಯ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಇವಾಗ ಅವ್ರ ಅಪ್ಪನ ಹತ್ರ ಇವನು ವಿಷಯ ಹೇಳಬೇಕು ಅಂತ ಇದ್ದಾನೆ. ಈಗ ಸೀತಂಗೆ ಅವರ ಅಮ್ಮ ಯೂಸ್ ಮಾಡ್ತಿದ್ದ ವಸ್ತುಗಳೆಲ್ಲ ಸಿಕ್ಕಿದೆ. ಈಗ ರಾಮ್ ಕಣ್ಮುಂದೆ ಅವರ ಅಮ್ಮ ಅವನ ಬಾಲ್ಯದ ನೆನಪುಗಳಿರೋ ಆ ವಸ್ತುಗಳೆಲ್ಲ ಅವ್ನ ಕಣ್ಮುಂದೆ ಬಂದಾಗ ಭಾರ್ಗವಿ ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಆಚೆ ಬರುತ್ತಾ. ಈಗ ಭಾರ್ಗವಿ ಈ ಮಾಡಿರೋ ಕಷ್ಟಡ ಕೆಲಸಗಳೆಲ್ಲ ಮನೆ ಮಂದಿ ಮುಗೆ ಗೊತ್ತಾಗತ್ತಾ, ಏನಾಗತ್ತೆ, ಈಗ ಅವಳನ್ನ ಕಟ್ಟಿಡ್ದು ಆಚೆಗೆ ತಳ್ತಾರ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.